ಇವತ್ತು ಟಿ20 ವಿಶ್ವಕಪ್ನ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮುಖಾಮುಖಿ ಆಗ್ತಾ ಇದೆ. ಯಾರು ಈ ಬಾರಿಯ ವರ್ಲ್ಡ್ ಚಾಂಪಿಯನ್ ಅಂತಕ್ಕಂಥದ್ದು ಇವತ್ತು ನಿರ್ಧಾರವಾಗುತ್ತೆ. ದಶಕದ ಬಳಿಕ ಮುಡಿಗೇರುತ್ತಾ ವಿಶ್ವಕಪ್ ಕಿರೀಟ ಭಾರತಕ್ಕೆ. 11 ವರ್ಷಗಳ ಹಿಂದೆ ಫೈನಲ್ಸ್ನಲ್ಲಿ ಮುಗ್ಗರಿಸಿತ್ತು ಭಾರತ. ಈಗ ಫೈನಲ್ನಲ್ಲಿ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳುವ ನಿರೀಕ್ಷೆ ಜೋರಾಗಿದೆ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ. ಯಾಕೆಂದರೆ ಈ ಸರ್ತಿ ಹೆಚ್ಚು ಕಡಿಮೆ 20 ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ದು. ಹಂತವಾಗಿ ಟೀಮ್ ಇಂಡಿಯಾ ಈಗ ಫೈನಲ್ಗೆ ಏರಿದೆ. ಸೊ ಇಲ್ಲಿವರೆಗೂ ಯಾವುದೋ ಮ್ಯಾಚ್ ಸೋಲ್ದೆ ಅದ್ಭುತವಾಗಿ ಎಲ್ಲ ಪ್ಲೇಯರ್ಸ್ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಾಳೆನೂ ಆಡ್ತಾರೆ ಅನ್ನೋ ಭರವಸೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಇದೆ. ಸೊ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಂಗೆ ನಾಳೆ ಇಂಡಿಯಾ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಜೈ ಹಿಂದ್. ಖಂಡಿತ ಎಲ್ಲರೂ ನಿರೀಕ್ಷೆ ಮಾಡ್ತಿರೋದು ಭಾರತ ಕಪ್ ಗೆಲ್ಲೇಬೇಕು ಅಂತ. ನಾವು ಭಾರತದ ತಂಡ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ಮತ್ತು ನಮ್ಮ ತಂಡ ತುಂಬ ಅದ್ಭುತವಾದ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾವು ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ. ಸೌತ್ ಆಫ್ರಿಕಾವನ್ನು ಸೋಲಿಸಿ ನಾವು ಈ ಟೈಮ್ ಕಪ್ ಎತ್ತೀವಂತ ತುಂಬ ಭರವಸೆ ಇದೆ ನಮ್ಮ ದೇಶದ ಮೇಲೆ. ನಾವೆಲ್ಲ ನಮ್ಮ ದೇಶದ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇಂಡಿಯಾ ಗೆಲ್ಲುತ್ತೆ ಅಂತ ಗೊತ್ತು. ಆ್ಯಂಡ್ ಆ ಭಯ ಇದ್ದೇ ಇರುತ್ತೆ. ಒಂದು ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಾನೆ ಇರುತ್ತೆ. ಇಂಡಿಯಾ ಮ್ಯಾಚ್ ಯಾವುದೇ ಇರಲಿ, IPL ಇರಲಿ ಇಲ್ಲ ವರ್ಲ್ಡ್ ಕಪ್ಪೇ ಆಗಿರಲಿ. ಸೊ ಇಂಡಿಯಾ ಆಲ್ ದ ಬೆಸ್ಟ್, ವಿನ್ ಆಗಿ ಆ್ಯಂಡ್ ಆಗ್ತೀರಾ ಅಂತ ಗೊತ್ತು. ಸೊ ಎಸ್, ಆಲ್ ದ ಬೆಸ್ಟ್ ಇಂಡಿಯಾ. ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. 2023 ನಾವು ನೋಡೋಕ್ಕಾಗಿರಲಿಲ್ಲ. ಫಿನಾಲಲ್ಲಿ ಹೋಗ್ಬಿಟ್ಟಿತ್ತು. ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ವಿಷಯಗಳು ಗೊತ್ತಿರಲಿಲ್ಲ. ಸೊ ವೇಟಿಂಗ್ ಡೆಫಿನೆಟ್ಲಿ ವಿಲ್ ಆಲ್ ವಾಚ್ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್. ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಯಾವಾಗಲೂ ಇರ್ತೀವಿ. ಗೆದ್ದೆ ಗೆಲ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನನಗೆ ಭಾಳ ಕ್ಯೂರಿಯಾಸಿಟಿ. ಇವಾಗ ಆ್ಯಕ್ಚುಲಿ ಇಂಡಿಯಾ ಗೆಲ್ಲಬೇಕು. ಈ ಸಲ ಕಪ್ ನಮ್ಮದೇ. ಇಂಡಿಯಾ ಫಿನಾಲೆಗೆ ಬಂದಿದೆ, ಫೈನಲ್ಸ್ ಆಡ್ತಿದ್ದಾರೆ. ಆ್ಯಂಡ್ ಟೆನ್ಷನ್ ಎಲ್ಲರಿಗೂ ಇದ್ದೇ ಇದೆ. ಬಟ್ ಐ ಹೋಪ್ ದೇ ಬ್ರಿಂಗ್ ದ ಕಪ್ ಹೋಮ್. ಕಪ್ ಬರಲಿ ಮನೆಗೆ ಅಂತ ಕಾಯ್ತಾ ಇದ್ದೀನಿ. ಲೆಟ್ಸ್ ಗೋ ಇಂಡಿಯಾ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಆಡಿ ಫಿನಾಲೆ ತನಕ ತಲುಪಿದ್ದಾರೆ. ಫೈನಾಲೆಯಲ್ಲೂ ವಿನ್ ಆಗಲಿ ಅಂತ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಸೀಸನ್ ಪೂರ್ತಿ ವಿರಾಟ್ ಕೊಹ್ಲಿ ಬ್ಯಾಟಿಂದ ರನ್ ಬಂದಿಲ್ಲ. ಫೈನಲಲ್ಲಿ ಮಾತ್ರ ಪಕ್ಕಾ ಬರುತ್ತೆ ಅಂತ ಅನ್ಕೊಂತೀವಿ. ಬುಮ್ರಾ ಇರೋದು, ಹಾರ್ದಿಕ್ ಪಾಂಡ್ಯ, ಕುಲ್ದೀಪ್ ಯಾದವ್ ಸಖತ್ ಫಾರ್ಮಲ್ಲಿ ಇದ್ದಾರೆ. ಅಬ್ಸಲ್ಯೂಟ್ಲಿ ಇಂಡಿಯಾ ವಿನ್ ಆಗೇ ಆಗುತ್ತೆ T20 ಸೀರೀಸ್. ನಾವು ರೋಹಿತ್ ಶರ್ಮಾ ಫ್ಯಾನ್ಸು. ನಮ್ಮ ಬಾಸ್ ಚೆನ್ನಾಗಿ ಆಡ್ತಾರಲ್ಲ, ನಮ್ಗೆ ಇಷ್ಟನೇ. ಆದರೂ ನಮ್ಮ ಇಂಡಿಯಾ ಬಿಡ್ಕೊಡಲ್ಲ. ಇಂಡಿಯಾನೇ ಗೆಲ್ಲಬೇಕು. ಪಕ್ಕ ಟೀಮ್ ಇಂಡಿಯಾನೇ ಗೆಲ್ಲೋದು. ಫೈನಲ್ಸಲ್ಲಿ ಹೊಡಿತಾರೆ. ಈ ಸಲ ಕಪ್ ನಮ್ಮದೇ. ಟೀಮ್ ಇಂಡಿಯಾ ಇದೇ ಥರ ಚೆನ್ನಾಗಿ ಆಡಬೇಕು. ಕಮಾನ್ ಟೀಮ್ ಇಂಡಿಯಾ, ಯು ಕ್ಯಾನ್ ಡೂ ಇಟ್. ದೇಶಾದ್ಯಂತ ಭಾರತ ತಂಡದ ಜಯಕ್ಕೆ ಶುಭ ಹಾರೈಕೆಗಳು ನಡೀತಾ ಇದೆ. ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ಅರ್ಚನೆ, ಪೂಜೆ ಎಲ್ಲ ನಡೀತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಮಂಡ್ಯದ ದೃಶ್ಯ. ಭಾರತ ತಂಡದ ಗೆಲುವಿಗೋಸ್ಕರ ಕ್ರಿಕೆಟ್ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಮಂಡ್ಯ ನಗರದ ಶನೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ, ಆಟಗಾರರ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡಿಸಿದ್ದಾರೆ. ಮಂಡ್ಯದ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇನ್ನು ಚಾಮರಾಜನಗರಕ್ಕೆ ಹೋಗೋಣ. ಚಾಮರಾಜನಗರದ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ನಡೆದಿರ್ತಕ್ಕಂಥ ಪೂಜೆ, ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸೇರಿದಂತೆ 11 ಜನ ಆಟಗಾರರ ಹೆಸರಲ್ಲಿ ಅರ್ಚನೆ ನಡೆದಿದೆ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಅರ್ಚನೆ ಮಾಡ್ತಾ ಇರತಕ್ಕಂಥದ್ದು. ಎಲ್ಲ ಆಟಗಾರರ ಹೆಸರಲ್ಲಿ ಅರ್ಚನೆ. ಪರಮಾತ್ಮ ಇವತ್ತು ಕಪ್ಪು ನಮ್ದೇ. ವಿಶೇಷವಾಗಿ ಶ್ರೀ ಜನಾರ್ದನ ದೇವರಲ್ಲಿ ಪ್ರಾರ್ಥಿಸಿ ಭಾರತ. ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳ ತಾಲೂಕಿನ ಗಿಣಿಗೇರ ಗ್ರಾಮದ ಯುವಕರು ಮಕ್ಕಳಿಂದ ಭಾರತ ತಂಡಕ್ಕೆ ಶುಭಾಶಯ ಸಲ್ಲಿಕೆಯಾಗಿದೆ. ಹಿಂದೂಸ್ತಾನ್ ಕ್ರಿಕೆಟ್ ಕ್ಲಬ್ನಲ್ಲಿ ಭಾರತ ಗೆಲ್ಲಲಿ ಅಂತ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಇನ್ನು ಉಡುಪಿ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಉಡುಪಿಯ ಕುಂದಾಪುರದಲ್ಲಿ ಜೈ ಹೋ ಇಂಡಿಯಾ ಸ್ಯಾಂಡ್ ಆರ್ಟ್ ನೋಡ್ತಾ ಇದ್ದೀರಾ. ಅಲ್ಲಿ ಸ್ಯಾಂಡ್ ಆರ್ಟ್, ಮರಳಿನ ಕಲೆ, ಜೈ ಹೋ ಇಂಡಿಯಾ ಅಂತ ಕೂಡ ಬರೆದಿದ್ದಾರೆ. ಉಡುಪಿಯ ಸ್ಯಾಂಡ್ ಆರ್ಟ್ ಟೀಮ್ನಿಂದ ಕೋಟೇಶ್ವರ ಬೀಚ್ನಲ್ಲಿ ಈ ಕಲಾಕೃತಿಯನ್ನು ರಚನೆ ಮಾಡಿ ಟೀಮ್ ಇಂಡಿಯಾಗೆ ವಿಶ್ ಮಾಡಿದ್ದಾರೆ. ಇನ್ನು ದಾವಣಗೆರೆಗೆ ಹೋಗೋಣ. ದಾವಣಗೆರೆಯಲ್ಲಿ ಕ್ರಿಕೆಟ್ ತರಬೇತಿ ಪಡಿತಾ ಇದ್ದ ಮಕ್ಕಳಿಂದ ಭಾರತ ತಂಡಕ್ಕೆ ಶುಭಾಶಯ. ಭಾರತ ತಂಡದ ಪರ ಜೈಕಾರವನ್ನು ಕೂಡ ಹಾಕಿದ್ದಾರೆ. India!
ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಬ್ಯಾಟ್ ಬಾಲ್ ವಿಕೆಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ. ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಭಾರತ ಈ ಸರ್ತಿ ವರ್ಲ್ಡ್ ಕಪ್ ಗೆಲ್ಲಬೇಕು, ವರ್ಲ್ಡ್ ಚಾಂಪಿಯನ್ ಆಗಬೇಕು ಅಂತ ಈಡುಗಾಯಿ ಹೊಡೆದು ಭಕ್ತಿ ಸಮರ್ಪಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ.